ನಮಸ್ಕಾರ ಎಲ್ರಿಗೂ. ಇವತ್ತು 17th January 2025. ಟೈಮ್ ಬಂದು 9:37 ಆಗಿದೆ. ಸ್ಟಾಕ್ಸ್ ಇನ್ನು ನಿನ್ನೆಯಿಂದ ಸೈಡ್ ವೈಸಲ್ಲೇ ಇದೆ ಮಾರ್ಕೆಟು. ಇವತ್ತು ಈ ರೇಂಜ್ ಒಳಗಡೆ ಇದೆ ಮಾರ್ಕೆಟು. ಈ ಟ್ರೆಂಡ್ ಲೈನ್ ರೀಟೆಸ್ಟ್ ತೊಗೊಂಡು ಇಲ್ಲಿಂದ ಮೇಲೆ ಹೋಗ್ತಾ ಇದೆ. ಇದು ಹೀಗೆ ಮೇಲೆ ಹೋಗುತ್ತಾ ಇಲ್ಲ ಇಲ್ಲೆಲ್ಲಾದರೂ ಬಂದು ಬ್ರೇಕ್ ಡೌನ್ ಆಗುತ್ತಾ ಚೆಕ್ ಮಾಡಬೇಕು. ಒಂದು 14th ಮಾರ್ಕೆಟ್ ಅಪ್ ಟ್ರೆಂಡಲ್ಲಿದೆ. 14th ನೋಡಿ ಅಪ್ ಟ್ರೆಂಡಲ್ಲಿದೆ. ನಾನಿವತ್ತು ಅಪ್ ಸೈಡ್ ಏನು ನೋಡ್ತೀನಿ. ಬೈ ಸೈಡ್ ಏನೋ ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ಬೈ ಮಾಡ್ತೀನಿ. ಸದ್ಯಕ್ಕೆ ಯಾವುದು ಆಪರ್ಚುನಿಟಿ ಕಾಣಿಸ್ತಾ ಇಲ್ಲ. ನಾನು ಮತ್ತೆ ಬಂದು ಜಾಯಿನ್ ಆಗ್ತೀನಿ ಆಪರ್ಚುನಿಟಿ ಸಿಕ್ಕಿದ್ಮೇಲೆ. ಈಗ ಟೈಮ್ ಬಂದು 1:10 ಆಗಿದೆ. ನನಗೆ ಇಲ್ಲಿ ಆಪರ್ಚುನಿಟಿ ಸಿಕ್ತು ಇದೇ ಕ್ಯಾಂಡಲಲ್ಲಿ. ರೆಕಾರ್ಡ್ ಮಾಡೋಷ್ಟರಲ್ಲಿ ಮೂವ್ ಆಗಿಬಿಟ್ಟಿದೆ. ನನ್ನ ಬೈಯಿಂಗ್ ಪ್ರೈಸ್ ಬಂದು 1164.50 ಬೈ ಆಗಿದೆ. ಆಲ್ರೆಡಿ ನನ್ನ ಟಾರ್ಗೆಟ್ ಇಟ್ಟಾಗಿದೆ 5 ರೂಪೀಸ್ಗೆ. ತುಂಬ ಕ್ವಿಕ್ಕಾಗಿ ಮೂವ್ ಆಯಿತು. 164 ಆಗಿದೆ ನನ್ನ ಬೈ. 170 ನನ್ನ ಟಾರ್ಗೆಟ್ ಇತ್ತು. ಆ್ಯಕ್ಚುಲಿ 171 ಇದೆ. ನಾನು ಇನ್ನೂ ಸ್ವಲ್ಪ ವೆಯ್ಟ್ ಮಾಡ್ತೀನಿ, ನೋಡೋಣ. ನಾನು ಮಾರ್ನಿಂಗ್ ಹೇಳಿದಾಗೆ ಟ್ರೆಂಡ್ ಚೇಂಜ್ ಆಗಿದೆ. ಈಗ ಅಪ್ ಟ್ರೆಂಡ್ ಆಗಿದೆ ಮಾರ್ಕೆಟು. 14th ಅಪ್ ಟ್ರೆಂಡ್ ಆಗಿದೆ. ಇದು ಕ್ವಿಕ್ ಮೂಮೆಂಟ್ ಕೊಡ್ತು. ನಾನು ಎಂಟ್ರಿ ಕೊಡೋ ಅಷ್ಟರಲ್ಲೇ ರೆಕಾರ್ಡ್ ಮಾಡೋಕ್ಕೆ ಟೈಮೇ ಆಗಿಲ್ಲ, ಅಷ್ಟು ಬೇಗ ಕೊಡ್ತು. ಟಾರ್ಗೆಟ್ ಹಿಟ್ ಆಗಿದೆ ನಂದು ಆಲ್ರೆಡಿ. ಇದು ಟ್ರೆಂಡ್ ಲೈನ್ ಇದೆಯಲ್ಲ, ಇದನ್ನು ಟೆಸ್ಟ್ ಮಾಡೋಕ್ಕೆ ಬಂದಿದ್ದು ಮಾರ್ಕೆಟು ಮಾರ್ನಿಂಗಿಂದ. ನಿನ್ನೆ ಒಂದ್ಸಲ ಟೆಸ್ಟ್ ಆಗಿದೆ. ಇವತ್ತೊಂದು ಅಪ್ ಸೈಡ್ ಮೂಮೆಂಟ್ ಕೊಟ್ಟು ತಿರ್ಗಾ ಟೆಸ್ಟ್ ಆಗಿ ತಿರ್ಗಾ ಅಪ್ ಸೈಡ್ ಈಗ ಮೂಮೆಂಟ್ ಸ್ಟಾರ್ಟ್ ಆಗಿದೆ. ಇನ್ನು ಮೂಮೆಂಟಲ್ಲೇ ಇದೆ. ತುಂಬ ಬೈಯರ್ ಪ್ರೆಷರ್ ತುಂಬ ಇದೆ. ಕ್ಯಾಂಡಲ್ಸ್ ನೋಡ್ಬೋದು ನೀವು. ಇದೇ ಕ್ಯಾಂಡಲಲ್ಲಿ ನನಗೆ ಎಂಟ್ರಿ ಸಿಕ್ಕಿರೋದು. ನನಗೆ ಆಲ್ಮೋಸ್ಟ್ ಟಾರ್ಗೆಟ್ ಹಿಟ್ಟಾಗಿದೆ. ಸ್ವಲ್ಪ ಕ್ವಾಂಟಿಟಿ ಎಕ್ಸಿಟ್ ಮಾಡಿ ಸ್ವಲ್ಪ ಕ್ವಾಂಟಿಟಿ ಹಾಗೆ ಇಟ್ಕೊಂಡಿದ್ದೀನಿ. ಇಲ್ಲಿಗೆ ಬಂದರೆ ನಾನು ಎಕ್ಸಿಟ್ ಆಗ್ತೀನಿ, ನೋಡೋಣ ಬರುತ್ತಾ, ವೆಯ್ಟ್ ಮಾಡ್ತೀನಿ. ಬಂದಿಲ್ಲ ಅಂದರೆ ನಾನು ಸ್ವಲ್ಪ ಕ್ವಾಂಟಿಟಿ ಏನು ಇಟ್ಕೊಂಡಿದ್ದೀನಿ ಅದು ಇಲ್ಲಿಗೆ ಎಕ್ಸಿಟ್ ಆಗ್ತೀನಿ ಬೈ ಕ್ವಾಂಟಿಟಿಗೆ. ಓಕೆ, ನಾನು ಯಾವುದಕ್ಕೂ ಅಪ್ಡೇಟ್ ಮಾಡ್ತೀನಿ ನಿಮಗೆ ಈವ್ನಿಂಗು. ಈಗ ಟೈಮ್ 3:55 ಆಗಿದೆ. ನನಗಿಲ್ಲಿ ಎಂಟ್ರಿ ಸಿಕ್ಕಿತ್ತು, 1:05ಕ್ಕೆ ಎಂಟ್ರಿ ಸಿಕ್ಕಿತ್ತು. ನಾನು ಇಲ್ಲಿ ಹಾಫ್ ಕ್ವಾಂಟಿಟಿ ಎಕ್ಸಿಟ್ ಆದೆ. ಇನ್ನು ಹಾಫ್ ಕ್ವಾಂಟಿಟಿ ಬಂದು ಕಾಸ್ಟ್ಗೆ ಎಕ್ಸಿಟ್ ಆದೆ. ಇದು ಬೆಳಗ್ಗೆನೇ ನಂಗೆ ಸಿಕ್ಕಿದ್ದಿದ್ರೆ ನಾನು ಹೋಲ್ಡ್ ಮಾಡ್ಬೋದಿತ್ತು. ಇದು ಆ್ಯಕ್ಚುಲಿ 1 o'clock ಮೇಲೆ ಸಿಕ್ಕಿದ್ರಿಂದ ನನಗೆ ಹೋಲ್ಡ್ ಮಾಡೋಕ್ಕೆ ಟೈಮ್ ಸಿಕ್ಕಲಿಲ್ಲ. ನಾನು ಅದಕ್ಕೆ ಎಕ್ಸಿಟ್ ಆದೆ, ಪ್ರಾಫಿಟಲ್ಲೇ ಎಕ್ಸಿಟ್ ಆದೆ. ಈ ಟ್ರೆಂಡ್ ಲೈನ್ ಏನಿತ್ತು ನೋಡಿ, ಅದು ಬ್ರೇಕ್ ಆಗಿದೆ ಕೆಳಗಡೆ ಬ್ರೇಕ್ ಆಗಿದೆ. ಅದ್ರ ಬ್ರೇಕ್ ಆಗಿದ್ದು ಸಸ್ಟೇನ್ ಆಗಿದೆ ನೋಡಿ, ಇಲ್ಲಿ ಬ್ರೇಕ್ ಆಯಿತು. ಈ ಜಾಗದಲ್ಲಿ ಬ್ರೇಕ್ ಆಗಿದೆ, ಬ್ರೇಕ್ ಆಗಿ ಸಸ್ಟೇನ್ ಆಗಿದೆ, ಗ್ರೀನ್ ಕ್ಯಾಂಡಲ್ ಬಂದಿದೆ. ಈಗ ಮಂಡೇ ನೋಡಬೇಕಾಗತ್ತೆ ಎಲ್ಲಿ ಓಪನ್ ಆಗುತ್ತೆ, ಇದು ಗ್ಯಾಪ್ ಅಪ್ ಆಗುತ್ತಾ ಡೌನ್ ಆಗುತ್ತಾ ಇಲ್ಲ ಕಾಸ್ಟಲ್ಲೇ ಆಗುತ್ತಾ, ಓಪನ್ ನೋಡಬೇಕು. ನೋಡಿದ್ಮೇಲೆ ಟ್ರೇಡ್ ತೊಗೊಳಕ್ಕಾಗೋದು. ಈ ಟ್ರೆಂಡ್ ಲೈನು ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ ಹೀಗೆ ಉಳಿಸ್ಕೊತೀನಿ. ಮಂಡೇ ಎಲ್ಲಿ ಓಪನ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನನ್ನ ಟ್ರೇಡ್ ಸೆಟಪ್ಪು. ತಿರ್ಗಾ ನಾನು ಮಂಡೇ ಸಿಗ್ತೀನಿ.